ಹಿಟ್ 3 ಶೈಲೇನ್ ಕೋಲನ್ ಅವರು ನಿರ್ದೇಶನ ಮಾಡಿರುವಂತಹ ಚಿತ್ರ. ನಮ್ಮ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಮೇನ್ ರೋಲಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಆಗಿದೆ. ನಮಗೆ ಗೊತ್ತಿರೋ ಥರ ಹಿಟ್ 1 ಮತ್ತು ಹಿಟ್ 2 ಚಿತ್ರ ಸಖತ್ ಸೌಂಡ್ ಮಾಡಿರುವಂಥ ಚಿತ್ರ ಆಗಿವೆ. ಅದರ ಮೂರನೇ ಪಾರ್ಟ್ ಆದಂಥ ಹಿಟ್ 3 ಚಿತ್ರ ಕೂಡ ಸೌಂಡ್ ಮಾಡುತ್ತಾ ಅಥವಾ ಇಲ್ವಾ ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ನಾವು ನೋಡಿರುವಂತೆ ನಾನಿ ಅವರು ಈ ಹಿಂದೆ ನಟನೆ ಮಾಡಿದಂಥ ಚಿತ್ರಗಳಾದ ದಸರಾ, ಹಾಯ್ ನಾನಾ, ಸರಪಂ ಚಿತ್ರ ಬ್ಲಾಕ್ ಬಸ್ಟರ್ ಆದಮೇಲೆ ನಾನಿ ಅವರು ಹಿಟ್ 3 ಚಿತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅಲ್ಲದೆ ಈ ಚಿತ್ರಕ್ಕೆ ಸ್ವತಃ ನಾನಿ ಅವರೇ ದುಡ್ಡು ಹಾಕಿರೋದು ವಿಶೇಷ ಕೂಡ ಹೌದು. ಸದ್ಯ ನಾವು ಹಿಟ್ 1 ಮತ್ತು 2 ಆದಮೇಲೆ ಹಿಟ್ 3 ಮೇಲೆ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ವಿ. ಅದರಲ್ಲೂ ಹಿಟ್ 2 ಚಿತ್ರದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾನಿ ಅವರ ಎಂಟ್ರಿ ಆದಮೇಲೆ ಹಿಟ್ 3ಗೆ ವೇಟ್ ಮಾಡ್ತಾ ಇದ್ವಿ. ಈಗ ಹಿಟ್ 3 ಚಿತ್ರ ಹೇಗಿದೆ ಎಂದು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಿಟ್ 3 ಚಿತ್ರದ ಕತೆ ಬಗ್ಗೆ ನೋಡೋದಾದರೆ, ನಮ್ಮ ನಾಯಕನಾದ ಅರ್ಜುನ್ ಸರ್ಕಾರ್ ವೈಜಾಗ್ನ ಒಬ್ಬ ಟೆರರ್ ಆಫೀಸರ್ ಆಗಿರ್ತಾನೆ. ಇವನಿಗೆ ಸಿಕ್ಕಂಥ ಒಂದು ಕೇಸನ್ನು ಇವನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ಎಲ್ಲ ಕಡೆ ಒಂದು ಪ್ಯಾಟರ್ನಲ್ಲಿ ಕೊಲೆಗಳು ನಡೀತಾ ಇರ್ತವೆ. ಈ ಕೊಲೆಯ ಮಿಸ್ಟರಿಯನ್ನು ತನಿಖೆ ಮಾಡೋದು ಚಿತ್ರದ ಕಥೆಯಾಗಿದೆ. ನಾವು ಹಿಟ್ 1 ಮತ್ತು 2 ಚಿತ್ರದಲ್ಲಿ ಒಂದೊಳ್ಳೆ ಸ್ಟೋರಿನ ನೋಡ್ತೀವಿ. ಹಿಟ್ 3 ಅಲ್ಲೂ ಸ್ಟೋರಿ ಲೈನ್ ಚೆನ್ನಾಗಿದೆ. ಆದರೆ ಈ ಚಿತ್ರದಲ್ಲಿ ಸ್ಟೋರಿಗಿಂತ ನಾನಿ ಅವರ ಮೇಲೆ ಫೋಕಸನ್ನು ಜಾಸ್ತಿ ಮಾಡಿದ್ದಾರೆ. ಆದರೂ ಕೂಡ ನಾನಿ ಅವರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಫಸ್ಟ್ ಹಾಫ್ ಅಂತೂ ಚೆನ್ನಾಗಿ ಬಂದಿದೆ, ಇಂಟರ್ವಲ್ ಕೂಡ ವರ್ಕೌಟ್ ಆಗಿದೆ. ನಂತರ ಸೆಕೆಂಡ್ ಹಾಫ್ ಚಿತ್ರದ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಚಿತ್ರದಲ್ಲಿ ಸಾಕಷ್ಟು ಬ್ರೂಟಲ್ ಸೀನ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೂ ನೋಡೋದಕ್ಕೆ ಅಷ್ಟೇನು ಕೆಟ್ಟದಾಗಿ ಮಾಡಿಲ್ಲ. ಇನ್ನು ನಮ್ಮ ನಾಣಿಯವರು ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಅಲ್ಲದೆ ಒಳ್ಳೊಳ್ಳೆ ಡೈಲಾಗ್ ಕೂಡ ಹೇಳಿರೋದು ನಮ್ಮ ನಾಣಿ ಅವರ ಅಭಿಮಾನಿಗಳಿಗೆ ಒಂಥರ ಹಬ್ಬನೇ ಹೌದು. ನಮ್ಮ KGF ಬೆಡಗಿ ಶ್ರೀನಿಧಿ ತಮ್ಮ ಪಾತ್ರನ ಕ್ಯೂಟಾಗಿ ಮಾಡಿದ್ದಾರೆ. ಹಾಗೆ ಮಿಕ್ಕಿ ಮೇಯರ್ ಅವರ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಮೂಡಿದೆ. ಕೆಲವು ಸರ್ಪ್ರೈಸಿಂಗ್ ಸೀನ್ಗಳು ಚೆನ್ನಾಗಿ ಮೂಡ್ ಬಂದಿವೆ ಅಂತ ಹೇಳ್ಬೋದು. ಇನ್ನು ಚಿತ್ರದ ಟೈಟಲ್ ಕಾರ್ಡ್ ಚೆನ್ನಾಗಿದೆ. ನೀವು ನಾನಿ ಅವರನ್ನು ನಂಬಿ ಈ ಚಿತ್ರನ ನೋಡ್ಬೋದು. ಇನ್ನು ಚಿತ್ರದಲ್ಲಿ ಅನೇಕ ಹಿಂಸಾತ್ಮಕ ಆ್ಯಕ್ಷನ್ ಸೀನ್ಗಳಿದ್ದು ಅವು ಚೆನ್ನಾಗಿ ಬಂದಿವೆ. ಹಾಗೆ ಚಿತ್ರದಲ್ಲಿ ನಾವು ಸ್ಕ್ವಿಡ್ ಗೇಮ್ ವೆಬ್ ಸೀರೀಸಿಂದ ಇನ್ಸ್ಪೈರ್ ಆಗಿರೋದನ್ನು ಇಲ್ಲಿ ನೋಡ್ಬೋದು. ಇನ್ನು ಕ್ಯಾಮರಾ ವರ್ಕ್ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕಾದ್ರೆ ನಾನಿ ಅವರ ನಟನೆ, ಅವರ ಪಾತ್ರ ಚೆನ್ನಾಗಿ ಮೂಡ್ ಬಂದಿದೆ. ಚಿತ್ರದ ಇನ್ವೆಸ್ಟಿಗೇಷನ್ ಸೀನ್ಗಳು ಅದ್ಭುತವಾಗಿ ಬಂದಿವೆ. ಕ್ಲೈಮ್ಯಾಕ್ಸ್ ಫೈಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ಚಿತ್ರವು ಯುವಕರನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು ಖಂಡಿತ. ಒಟ್ಟಾರೆ ಹಿಟ್ 3 ಚಿತ್ರ ನಾನಿ ಅವರ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಅರ್ಜುನ್ ಸರ್ಕಾರ್ ಪಾತ್ರದಲ್ಲಿ ನಾನಿ ಅವರು ಮತ್ತೊಮ್ಮೆ ಮಿಂಚಿದ್ದಾರೆ. ಇನ್ನು ಚಿತ್ರದ ಸ್ವಲ್ಪ ನೆಗೆಟಿವ್ ಅಂದರೆ ಅದು ಸ್ಟೋರಿ. ಹಿಟ್ 1 ಮತ್ತು 2ಗೆ ಕಂಪೇರ್ ಮಾಡಿದರೆ ಸ್ಟೋರಿ ಅಷ್ಟೇನು ಮಿಸ್ಟೀರಿಯಸ್ ಆಗಿಲ್ಲ. ಇನ್ನು ನಾವು ಅಸ್ಯೂಮ್ ಮಾಡುವಂಥ ಸ್ಟೋರಿನೇ ಅಂತ ಹೇಳ್ಬೋದು. ನಾನಿ ಅವರ ಮೇಲೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಿತ್ರವು ಬಹಳ ಬ್ರೂಟಲ್ ಸೀನ್ಗಳಿಂದ ಕೂಡಿರೋದ್ರಿಂದ ಇದನ್ನು ನಾವು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಮಕ್ಕಳಿಗೆ ರೆಕಮೆಂಡ್ ಮಾಡೋದಿಲ್ಲ. ಚಿತ್ರವು ಒಟ್ಟಾರೆ ನನಗೆ ಒಂಥರ ಅದ್ಭುತವಾಗಿ ಕಾಣಿಸಿದೆ. ಈ ಚಿತ್ರವು ಹಿಟ್ ಚಿತ್ರದ ಸರಣಿ ಆಗದೆ ಇದೊಂದು ಸಪರೇಟ್ ನಾನಿ ಅವರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದರೆ ಚೆನ್ನಾಗಿ ಇರ್ತಿತ್ತು ಅಂತ ಅನಿಸುತ್ತೆ. ಫೈನಲಿ ಹೇಳೋದಾದರೆ ಚಿತ್ರನ ಯೂತ್ಸ್ ಹೋಗಿ ವೀಕ್ಷಣೆ ಮಾಡ್ಬೋದು. ನಾನಿ ಅವರ ಅದ್ಭುತ ನಟನೆಯನ್ನು ಕಣ್ತುಂಬಿಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಕಾಂತಾರ 2 ಬಗ್ಗೆ ಕೂಡ ಅಪ್ಡೇಟ್ ಕೇಳ್ತಾ ಇದ್ರಿ ಸ್ನೇಹಿತರೆ. ನಾನು ಮುಂದಿನ ದಿನದಲ್ಲಿ ಆ ವಿಡಿಯೋನ ಕೂಡ ಮಾಡ್ತೀನಿ. ವೇಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.